ನೋಡಿ, ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ನಿಮ್ಮ ಡಾಕ್ಟ್ರ್ ನಿಮಗೆ ಹೇಳಿದ್ರೆ ಅದನ್ನು ಕಡಿಮೆ ಮಾಡ್ಕೊಳೋದು ಹೆಂಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕೊಲೆಸ್ಟ್ರಾಲ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅದು ಹೆಂಗೆ ನೀವು ಎಣ್ಣೆ ಜಿಡ್ಡು ಕೈಗೆ ಮೆತ್ಕೊಳತ್ತಲ್ಲ, ಅದೇ ರೀತಿಯಾದ ಒಂದು ಜಿಡ್ಡಿನ ಅಂಶ ರಕ್ತದಲ್ಲಿರುತ್ತೆ. ಅದಕ್ಕೆ ನಾವು ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಸೊ ಇದು ಹೆಂಗೆ ಪ್ರೊಡಕ್ಷನ್ ಆಗುತ್ತೆ ಕೊಲೆಸ್ಟ್ರಾಲ್ ಅಂತ ಹೇಳಿದ್ರೆ, ಈಗ ನಾವು ಏನೇ ಆಹಾರದಲ್ಲಿ ಎಣ್ಣೆ ಜಿಡ್ಡು ಕರದ ಪದಾರ್ಥ ತಿಂತೀವಲ್ವ, ಆ ತಿಂದಿದ ಕೂಡಲೇ ಮೊದಲನೇ ಭಾಗದ ಕರಳು ಅಂದರೆ ಸ್ಮಾಲ್ ಇಂಟೆಸ್ಟೈನಿಗೆ ಹೋಗಿದ್ದ ಕೂಡಲೇ ಅಲ್ಲೊಂದು ಸಣ್ಣ ಸ್ವಿಚ್ ಇರುತ್ತೆ, ಆಯಿತಾ. ಕೋಲಿಸಿಸ್ಟಿಕಿನೈನ್ ಅಂತ ಹೇಳ್ಬಿಟ್ಟು ಒಂದು ಎನ್ಸೈಮ್ ಸ್ವಿಚ್ ಅದು ಎಂತ ಮಾಡುತ್ತೆ, ಇದು ಕೊಲೆಸ್ಟ್ರಾಲ್ ಒಳಗಡೆ ನುಗ್ತಿದ್ದಂಗೆ ಅದು ಬಟನ್ ಆನ್ ಮಾಡೋದು. ಸಿ ಆನ್ ಆಗ್ತಿದ್ದಂಗೆ ನಮ್ಮ ಲಿವರಿಂದ ಬೈಲ್ಸ್ ಸೆಕ್ರೀಷನ್ ಏನು ನಮ್ಮ ಬ್ಲ್ಯಾಡರಲ್ಲಿ ಕಲೆಕ್ಟ್ ಆಗಿರುತ್ತೆ, ಅಂದರೆ ಪಿತ್ತಕೋಶದಲ್ಲಿ ಏನು ಒಂದು ಬೈಲ್ಸ್ ಪ್ರೊಡಕ್ಷನ್ ಆಗಿ ಸೆಕ್ರೀಷನ್ ಆಗಿ ಅಲ್ಲೇ ಉಳ್ಕೊಂಡಿರುತ್ತೆ. ಸೊ ಅದು ಏನಾಗುತ್ತೆ, ಇದು ಫ್ಯಾಟ್ ಒಳಗಡೆ ಕರಳಲ್ಲಿ ಬರ್ತಿದ್ದಂಗೆ ಈ ಸಿ ಆನ್ ಆಗ್ತಿದ್ದಂಗೆ, ಮೋಟ್ರ್ ಆನ್ ಮಾಡ್ತಿದ್ದಂಗೆ ಹೆಂಗೆ ನೀರು ನಿಮ್ಮ ಮೇಲ್ಗಡೆ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ನೀರು ಮೇಲೆ ಇರುತ್ತೆ, ಅದೇ ಥರ ಬ್ಲ್ಯಾಡರಿಂದ ನಮ್ಮ ಕರಳಿಗೆ, ಸಣ್ಣ ಕರಳಿಗೆ, ಇಂಟೆಸ್ಟೈನಿಗೆ ಈ ಪಿತ್ತ ಬಂದು ಬೀಳುತ್ತೆ, ಅಂದರೆ ಬೈಲ್ ಸಾಲ್ಟ್ಸ್ ಬಂದು ಬೀಳುತ್ತೆ. ಯಾವಾಗ ಇದು ಬೈಲ್ ಸಾಲ್ಟ್ಸ್ ಬಂದು ಬೀಳುತ್ತೆ, ಆಟೋಮೆಟಿಕಲಿ ಈ ಫ್ಯಾಟ್ ನಾವೇನು ತಿಂದಿರ್ತೀವಲ್ಲ ಜಿಡ್ಡನ್ನ, ಅದನ್ನು ಸಣ್ಣಕ್ಕೆ ಅದನ್ನು ಬ್ರೇಕ್ ಡೌನ್ ಮಾಡಿಬಿಟ್ಟು ಸಾಲ್ಯುಬಲ್ ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಮತ್ತು ಅದೇ ಥರ ಸಣ್ಣ ಕರಳಿಂದ ಕೆಳಗಡೆ ಕರಳಿಗೆ ಹೋಗ್ತಿದ್ದಂಗೂ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬೈಲ್ಸ್ ಏನು ಪ್ರೊಡಕ್ಷನ್ ಮತ್ತು ಸೆಕ್ರೇಷನ್ ಆಗಿ ಮತ್ತು ಕರಳಿ ಪ್ರೊಡಕ್ಷನ್ ಬಿಡುಗಡೆ ಆಗಿತ್ತಲ್ವ, ಇದೇ ಬೈಲ್ ಸಾಲ್ಟ್ಸು ಮತ್ತು ವಾಪಸ್ ಹೋಗುತ್ತೆ ಎಲ್ಲಿಗೆ, ಲಿವರ್ಗೆ, ಪೋರ್ಟಲ್ ಸರ್ಕ್ಯುಲೇಷನ್ ಮುಖಾಂತರ ರಕ್ತಕ್ಕೆ ಸೇರಿಕೊಂಡು ಮತ್ತು ಪೋರ್ಟಲ್ ಸರ್ಕ್ಯುಲೇಷನ್ ಮುಖಾಂತರ ಲಿವರಿಗೆ ಸೇರಿಕೊಂಡು ಅಲ್ಲಿ ಏನಾಗುತ್ತೆ, ಅಲ್ಲಿ ಮತ್ತೆ ಬೈಲ್ ಸಾಲ್ಟ್ಸ್ ಪ್ರಿಸರ್ವ್ ಆಗುತ್ತೆ ಮತ್ತು ವಾಪಸ್ ಎಷ್ಟು ಬೇಕಷ್ಟು ಯುಟಿಲೈಸ್ ಮಾಡಿಕೊಂಡು ಇನ್ನು ಹತ್ತಿರ 90 to 95% ಬೈಲ್ ಸಾಲ್ಟ್ಸ್ಗಳು ಮತ್ತೆ ಪಿತ್ತಕೋಶಕ್ಕೆ ಸೇರ್ಕೊಳುತ್ತೆ. ಸೊ ಹಂಗಾದರೆ ಈ ಬೈಲ್ನ ನಾವು ತೆಗೆದ್ರೆ ಆಟೋಮೆಟಿಕಲಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಹೆಂಗೆ ಅಂತ ಹೇಳಿದರೆ, ಈಗ ನಾವು ತಿನ್ನೋ ಆಹಾರದಲ್ಲಿ ನೀವು ಎಣ್ಣೆ ಜಿಡ್ಡು ಕರಿದ ಪದಾರ್ಥ ತಿನ್ನಿ, ನೀವು ಬೊಂಡ ತಿಂತಿರೋ, ಮಸಾಲೆ ಮಡಕೆ ತಿಂತಿರೋ ಅಥವಾ ಕರ್ದಿದ್ದ ಪದಾರ್ಥ ತಿಂತಿರೋ, ಓಕೆ. ಇದ್ರ ಜೊತೆಗೆ ನೀವೇನಾದರೂ ಸಾಲ್ಯುಬಲ್ ಫೈಬರ್ನ ನೀವು ಬಳಸಿದ್ರಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಏನಪ್ಪ, ಬಾರ್ಲಿಯಲ್ಲಿ ಬೀಟಾ ಗ್ಲುಕೋನ್ ಇದೆ, ಅದು ಸಾಲ್ಯುಬಲ್ ಫೈಬರ್, ತುಂಬ ಚೆನ್ನಾಗಿರುತ್ತೆ. ಮೆಂತೆಯಲ್ಲಿರುತ್ತೆ, ಮೆಂತೆಯಲ್ಲಿ ಕೂಡ ಗ್ಯಾಲಕ್ಟೋಮೆನಾನ್ ಇದೆ, ಅದು ಕೂಡ ಸಾಲ್ಯುಬಲ್ ಫೈಬರ್. ಇದನ್ನು ನಾವು ಬಳಸ್ತಾ ಬಂದಾಗ ಎಂತ ಆಗುತ್ತೆ ಅಂತ ಹೇಳಿದ್ರೆ, ಈ ಕೊಬ್ಬಿನ ಅಂಶನ ಎಲ್ಲ ಅದು ಹಿಡಿದಿಟ್ಕೊಳತ್ತೆ, ಯಾವುದು ಈ ಸಾಲ್ಯುಬಲ್ ಫೈಬರ್. ಆವಾಗ ಇದ್ರ ಜೊತೆಗೆ ಆ ಬೈಲ್ ಕೂಡ ಹಿಡಿದಿಟ್ಕೊಳತ್ತೆ, ಈ ಸಾಲ್ಯುಬಲ್ ಫೈಬರ್. ಸೊ ಯಾವಾಗ ಈ ಬೈಲ್ನ ಹಿಡಿದಿಟ್ಕೊಳತ್ತೆ, ಕೊಬ್ಬಿನ ಅಂಶನ ಜೊತೆಗೆ ಬೈಲ್ನ ಕೂಡ ಯಾವಾಗ ಹಿಡಿದಿಟ್ಕೊಳತ್ತೆ, ಆವಾಗ ನಮ್ಮ ಲಿವರ್ಗೆ ವಾಪಸ್ ಹೋಗೋದಿಲ್ಲ ಬೈಲು. ಸೊ ಪಿತ್ತ ವಾಪಸ್ ಹೋಗೋದಿಲ್ಲ. ಯಾವಾಗ ಪಿತ್ತ ಲಿವರಿಗೆ ಜಾಸ್ತಿ ಹೋಗೋದಿಲ್ಲ, ಅಲ್ಲಿ ಹೆಪಾಟೋಸೈಟ್ಸ್ಗಳು ನಮ್ಮ ಲಿವರ್ ಎಂತ ಮಾಡುತ್ತೆ, ಹೊಸದಾಗಿ ಪ್ರೊಡಕ್ಷನ್ ಮಾಡಬೇಕಲ್ವ, ಬೈಲ್ನ ಮತ್ತೆ ಪ್ರೊಡ್ಯೂಸ್ ಮಾಡಬೇಕಲ್ವ. ಈಗ ಬೈಲ್ ಬೇಕೇ ಬೇಕು, ಬೈಲಿಲ್ಲ ಅಂದರೆ ಕೊಬ್ಬಿನಂಶ ಜೀರ್ಣ ಆಗಲ್ಲ. ಅದಕ್ಕೆ ನಮ್ಮ ಬಾಡಿ ಎಂಥ ಮೆಕ್ಯಾನಿಸಮ್ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಏನು ಮಾಡುತ್ತೆ, ಈ ನಾವು ತಿಂದಿರೋಂಥ ಆಹಾರದಲ್ಲಿ, ಫಾರ್ ಎಕ್ಸಾಂಪಲ್ ಬಾರ್ಲಿ ಚೆನ್ನಾಗಿ ತಿಂತಿದ್ವಿ ನಾವು ಅಂತ ಹೇಳಿದ್ರೆ, ಆಹಾರದಲ್ಲಿ ಈ ಕೊಬ್ಬಿನಂಶನೆಲ್ಲ ಇದು ಹೀರ್ಕೊಂಡು ಮೋಷನ್ ಮುಖಾಂತರ ಹೊರಗಡೆ ಹಾಕ್ಬಿಡುತ್ತೆ, ಓಕೆನಾ. ಆಮೇಲೆ ನಮಗೆ ಇದು ಬೇಕಲ್ಲ, ರೀಸೈಕಲ್ ಆಗ್ತಿತ್ತು ಇಷ್ಟು ದಿನ, ಈಗ ರೀಸೈಕಲ್ ಆಗ್ತಿತ್ತು, ಲಿವರಲ್ಲಿ ಬೈಲ್ ಸರಿಯಾಗಿ ಸಿಗ್ತಿಲ್ಲ. ಅವಾಗ ಎಂತ ಮಾಡುತ್ತೆ, ಈ ಕೊಬ್ಬಿನಂಶನ ಎಲ್ಲ ಕೊಬ್ಬಿನಂಶನೆಲ್ಲ ಎಳ್ಕೊಳುತ್ತೆ ಲಿವರು, ಅದರಿಂದ ಹೊಸದಾಗಿ ಬೈಲ್ ಪ್ರೊಡಕ್ಷನ್ ಮಾಡುತ್ತೆ. ಸೊ ಹೊಸದಾಗಿ ಯಾವಾಗ ಬೈಲ್ ಪ್ರೊಡಕ್ಷನ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಎಲ್ಲ ಖಾಲಿ ಆಗ್ತಾ ಬರುತ್ತೆ. ಆದ್ದರಿಂದ ಯಾಕೆ ನಾನು ಇದನ್ನು ಹೇಳ್ತೀನಿ ಅಂದರೆ, ಯಾರು ಇದುವರೆಗೂ ನಾರಿನಂಶ ಇಂಟ್ರಡ್ಯೂಸ್ ಮಾಡಿಲ್ಲ ಫುಡ್ನಲ್ಲಿ, ಎಸ್ಪೆಷಲಿ ಬಾರ್ಲಿ, ಎಸ್ಪೆಷಲಿ ಮೆಂತೆ, ಎಸ್ಪೆಷಲಿ ಪೇರ್ಲೆಕಾಯಿ, ಸೊ ಈ ಥರದ್ರಲ್ಲೆಲ್ಲ ಸಾಲ್ಯುಬಲ್ ಫೈಬರ್ಗಳಿದೆ. ಇದನ್ನು ನಾವು ಬಳಸ್ತಾ ಬಂದಂಗೂ ಕೊಬ್ಬಿನಂಶ ಜಾಸ್ತಿ ಶೇಖರಣೆ ಆಗಲ್ಲ ರಕ್ತದಲ್ಲಿ. ಈ ಟೆಕ್ನಿಕ್ನ ನೀವು ಕಲ್ತ್ಕೊಳ್ಳಿ. ಆದಷ್ಟು ಕೊಲೆಸ್ಟ್ರಾಲ್ ಮಾತ್ರ ಕಡಿಮೆ ಮಾಡಬೇಕಾಗತ್ತೆ. ಕೊಲೆಸ್ಟ್ರಾಲ್ ಮಾತ್ರ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಇವೆಲ್ಲ ಟೆಕ್ನಿಕ್ ಯೂಸ್ ಮಾಡಬೇಕು. ಇವು ಮಾಡಿದರೆ ಮಾತ್ರ ನಮ್ಮ ಆರೋಗ್ಯ ಸುಧಾರಿಸುತ್ತೆ, ಹಾರ್ಟ್ ಚೆನ್ನಾಗಿರುತ್ತೆ. ಯಾಕೆ ಕೊಲೆಸ್ಟ್ರಾಲ್ ಕೆಟ್ಟದು ಅಂತ ಹೇಳಿದರೆ, ಬೇಡದಾಗಿರೋ ಕೊಲೆಸ್ಟ್ರಾಲ್, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಎಂತ ಮಾಡುತ್ತೆ ಅಂತ ಹೇಳಿದ್ರೆ, ಸೆಕ್ರೀಷನ್ ಜಾಸ್ತಿ ಆಗಿ ಉಳ್ಕೊಂಡು ರಕ್ತದಲ್ಲೇ ಉಳ್ಕೊಂಡ್ಬಿಡುತ್ತೆ. ರಕ್ತದಲ್ಲಿ ಉಳ್ಕೊಂಡಾಗ ನಮ್ಮ ಹಾರ್ಟಿನ ರಕ್ತನಾಳ ಅಂದರೆ ಕೊರೊನರಿ ಆರ್ಟರ್ಲಿ ಪೆಡಿಸ್ಕಟ್ಟುವಿಕೆ ಆಗುತ್ತೆ, ಕೊಬ್ಬಿನಂಶ ಶೇಖರಣೆ ಆಗುತ್ತೆ.
ಇದಿಷ್ಟೇ ಕಾರಣ ಅಲ್ಲ, ಇದರಲ್ಲಿ ಇನ್ಫ್ಲಮೇಷನ್ ಕೂಡ ಜಾಸ್ತಿ ಆಗಿರುತ್ತೆ, ಉರಿಯೂತ ಕೂಡ ಜಾಸ್ತಿ ಆಗಿರುತ್ತೆ. ಅದರಿಂದ ತಿನ್ನೋ ಆಹಾರ ತುಂಬ ಇಂಪಾರ್ಟೆಂಟು. ಆಯುರ್ವೇದದಲ್ಲಿ ಅಗ್ನಿ ಅಂತ ಕರಿತೀವಿ, ಅಂದರೆ ಗಟ್ ಹೆಲ್ತ್ ಅಂತ ಕರಿತೀವಿ. ಅದು ತುಂಬ ಚೆನ್ನಾಗಿರಬೇಕು, ಅವಾಗ ಮಾತ್ರ ನಮ್ಮ ಆರೋಗ್ಯ ಸುಧಾರಿಸ್ಲಿಕ್ಕೆ ಸಾಧ್ಯ. ಸೊ ಇದನ್ನು ನಾವು ಬಳಸ್ತಾ ಬಂದರೆ, ದಿನನಿತ್ಯ ನಾವು ಬಾರ್ಲಿ ಅಕ್ಕಿ ಮತ್ತು ಮೆಂತೆ ಇದನ್ನೆಲ್ಲ ಬಳಸ್ತಾ ಬಂದರೆ, ನಾರಿನಂಶ ಹೆಚ್ಚು ಬಳಸ್ತಾ ಬಂದರೆ, ಎಸ್ಪೆಷಲಿ ತಿಂಡಿ ಊಟದಲ್ಲಿ ಸೊಪ್ಪು ತರಕಾರಿಗಳನ್ನ ಬಳಸ್ತಾ ಬಂದರೆ ಖಂಡಿತವಾಗಲೂ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಬರುತ್ತೆ. ಈ ಸೀಕ್ರೆಟ್ ದಿನನಿತ್ಯ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಅಡಾಪ್ಟ್ ಮಾಡಿ, ತುಂಬ ಚೆನ್ನಾಗಿ ಹೆಲ್ತ್ ಸುಧಾರಿಸುತ್ತೆ. ನೀವು ನನ್ನ ವಿಡಿಯೋ ನೋಡ್ತೀರ, ಮಿಲಿಯನ್ಸ್ ಆಫ್ ವ್ಯೂಸ್ ಇರುತ್ತೆ, ಆದರೆ ಸಬ್ಸ್ಕ್ರೈಬೇ ಮಾಡಲ್ಲ. ದಯವಿಟ್ಟು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನಿಂದ ನನಗೆ ಪ್ರೋತ್ಸಾಹ ಸಿಗುತ್ತೆ. ಇದೇ ಥರ ಹೆಚ್ಚಿನ ಮಾಹಿತಿಗಳು ನಾನು ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಜವಾಗ್ಲೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಕಾಮೆಂಟ್ನಲ್ಲಿ ತಿಳಿಸಿ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.